ಬರೀ 60,000 ರೂಪಾಯಿ ಕೊಡೋಣ ಸರ್. 60,000ಕ್ಕೆ ಬರೀ 60,000 ರೂಪಾಯಿಗೆ 11 ಮಾಡಲು ಸಿಂಗಲ್ ಓನರ್ ಗಾಡಿ ಆಸ್ ಇಟ್ ಈಸ್ ಕಂಡೀಷನ್ ಸರ್. ಇದು 1,45 ಕೊಟ್ಬಿಡೋಣ ಸರ್. ಇದು ಬಂದು 4,10,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು ಬಂದು 3,55,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು ಬಂದು 1,75,000 ರೂಪಾಯಿ ಕೊಡೋಣ. ಆ ಕಡೆ ಅದು ಸರ್. ಸರ್ ಇದು ಬಂದು 2,75,000 ರೂಪಾಯಿ ಕೊಡೋಣ. ಆ ಕಡೆ ಅದು ಸರ್. ಇದು ಬಂದು 2,05,000 ರೂಪಾಯಿ ಕೊಡೋಣ. ಈಕೋ ಕೇಳ್ತಾರೆ ಸರ್. ಅದು ಈಕೋ ಸೇಲ್ ಆಗಿದೆ ಸರ್. ಸೇಲ್ ಆಗಿದೆಯಾ? ಈಕೋ ಸೇಲ್ ಆಗಿದೆ. ಓಕೆ. 2 ಲಕ್ಷದ ಇದು 4,75,000 ರೂಪಾಯಿ 4,60,000 ರೂಪಾಯಿ ಕೊಟ್ಬಿಡೋಣ ಸರ್. 1,40,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು 2,35,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು ಬಂದು 2,35,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು ಬಂದು 1,65,000 ರೂಪಾಯಿ ಕೊಟ್ಬಿಡೋಣ ಸರ್. 1 ಲಕ್ಷ ಕೊಟ್ಬಿಡೋಣ. 1 ಲಕ್ಷಕ್ಕೆ 1 ಲಕ್ಷ ಕೊಟ್ಬಿಡೋಣ. ಓಕೆ. ಸೊ ಸರಂಡ್ರಿ ಎಲ್ಲರೂ ಹೆಂಗದ್ರಿ, ಮತ್ತೊಂದು ಶೋರೂಮ್ ಬಂದಿದ್ದೀನಿ, ನೆಕ್ಸ್ಟ್ ಕಾರ್ ಯೂನಿಟ್ 1 ಅಂತ. ಗೊತ್ತು ನೋಡ್ಬೋದು, ಡೀಲರ್ಗಳೇ ಜಾಸ್ತಿ ಬಂದು ಗಾಡಿ ತೊಗೊಳ್ತಾರೆ ಇಲ್ಲಿ. ಆ್ಯಂಡ್ ಇಯರ್ ಎಂಡ್ ಸೇಲ್ ಆಗಿರೋದ್ರಿಂದ ಏನು ಆಫರ್ ಕೊಡ್ತೀರಾ ಅಂತ ಎಲ್ಲ ಕೇಳೋಣ. ಮೂರ್ತಿನ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್, ಹೆಂಗಿದ್ದೀರಾ? ಸರ್ ಆರಾಮಾಗಿದ್ದೀನಿ ಸರ್. ಸೊ ಇವಾಗೇನು ಗಾಡಿಗಳು ಜಾಸ್ತಿ ಇದೆ ಅಲ್ವಾ ಸರ್? ತುಂಬಾ ಗಾಡಿಗಳಿದಾವೆ. ಇಯರ್ ಎಂಡ್ ಅಲ್ವಾ? ಇಯರ್ ಎಂಡ್ ಗಾಡಿಗಳು ತುಂಬಾ ಬಂದಿದಾವೆ. ಇಯರ್ ಎಂಡ್ ಆಫರ್ ಅಲ್ಲೇ ಕೊಡ್ತಾ ಇದೀವಿ ನಾವು ಗಾಡಿ. ಆಫರ್ ಎಲ್ಲ ಕ್ಲಿಯರ್, ಎಲ್ಲ ಸ್ಟಾಕ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ದೀರಾ? ಖಂಡಿತ ಓಕೆ. ಆಫರ್ ಅಲ್ಲೇ ಕೊಡ್ತಾ ಇದೀವಿ. ಬರ್ಬೋದು ಕಸ್ಟಮರ್. ನಿಜವಾಗಿ ನೆನ್ಸ್ಕೊಳ್ಳೋಂತ ಗಾಡಿನೇ ಕೊಡ್ತೀವಿ. ಇಂತ ನೆಕ್ಸ್ಟ್ ಕಾರ್ಗೆ ಹೋದ್ರೆ ಚೀಫ್ ಆಗಿ ಕೊಡ್ತಾವ್ರ ಗಾಡಿಯನ್ನ ತರದಲ್ಲೇ ನಾವು ಗಾಡಿಗಳು ಕೊಡ್ತೀವಿ ಸರ್. ಹೌದಾ? ಖಂಡಿತ. ಬಜಾರಿನ ಕಮ್ಮಿ ಕೊಡ್ತೀವಿ ಸರ್. ಅದು ಫೇಮಸ್ ಅಲ್ವಾ? ಖಂಡಿತ. ಅಂಡ್ ನೆಕ್ಸ್ಟ್ ಕಾರು ಅಂದ್ರೆ ನಿಜವಾಗಿ ಎಲ್ಲಾ ಕಡೆಯಿಂದ ಪ್ರತಿಯೊಬ್ರು ಡೀಲರ್ಗಳು ಬರ್ತಾರೆ, ಕಸ್ಟಮರ್ಗಳು ಬರ್ತಾರೆ. ಅದ್ರಲ್ಲೂ ಆಫರ್ ಅಲ್ಲಿ ಕೊಡ್ತಾ ಇದೀವಿ. ತುಂಬಾ ಗಾಡಿಗಳಿದಾವೆ. ಬರ್ಬೋದು, ಯಾವ್ದು ಬೇಕೋ ಸೆಲೆಕ್ಷನ್ ಮಾಡಿ ಕೊಡೋಣ ಸರ್. ಓಕೆ. ಸೊ ಡೀಲರ್ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ, ಕಸ್ಟಮರ್ಗೂ ಯುಟಿಲೈಸ್ ಆಗ್ಲಿ ಸರ್? ಕಸ್ಟಮರ್ಗೂ ಅದೇ ರೇಟಲ್ಲಿ ಕೊಡ್ತೀವಿ ಸರ್. ಹೌದಾ? ಕಸ್ಟಮರ್ಗೂ ಅದೇ ರೇಟಲ್ಲಿ ಕೊಡ್ತೀವಿ. ಬರಲಿ, ಗಾಡಿಗಳು ನೋಡಿ, ಅವ್ರಿಗೆ ಡೌಟ್ಸ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಬಂದ್ರಿ, ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಆರಾಮಾಗಿ ತಗೊಂಡೋಗ್ರಿ ಸರ್. ಸೂಪರ್. ಇದುವರೆಗೂ ನಮ್ಮಲ್ಲಿ ಕೊಟ್ಟ ಗಾಡಿಗಳು ಯಾವುದು ಕಂಪ್ಲೇಂಟ್ಸ್ ಅಂತೂ ಯಾವುದೂ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದ್ದಾವೆ ಅಂತಾನೆ ಒಬ್ರು ತಗೊಂಡೋದ್ರೆ ತಿರ್ಗಿ ಇನ್ನೊಬ್ರು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ. ಗಾಡಿಗಳು ಸೇಲ್ ಆಗ್ತಾ ಇದೆ. ಅದೇ ಸರ್, ಇವಾಗ 60,000ರಿಂದ ಸ್ಟಾರ್ಟ್ ಆಗುತ್ತಲ್ವಾ ಸರ್? 60,000ದಿಂದ 60 ಕಮ್ಮಿ ಇದಾವೆ. ಬಟ್ 1,90,000 11 ಮಾಡಲು ಒಂದು ಸ್ಪಾರ್ಕ್ ಕೊಡ್ತೀವಿ. ಒಳ್ಳೆ ಗಾಡಿ ಫ್ಯಾಮಿಲಿಗೆ. ಒಂದು 2 ವೀಲರು ಆ ಬಜೆಟ್ ಸಿಗಲ್ಲ ಅಂತ ಗಾಡಿ ಕೊಡೋಣ ಸರ್. ಅದೇ ಸರ್, ಇವಾಗ 60,000 ರೂಪಾಯಿ ಇಂಡಿಕಾ ಇದೆ ನೋಡಿ ಸರ್. ಇಂಡಿಕಾ ಇದೆ. ಖಂಡಿತ ದುಡಿಯೋಂತರ್ಗೆ ಒಳ್ಳೆ ಗಾಡಿ ಕೊಡೋಣ. ತುಂಬಾ ಚೆನ್ನಾಗಿದೆ ಗಾಡಿ. ಬಂದ್ಬಿಟ್ಟು ಮಾತಾಡಿ, ಡೀಟೇಲ್ ವಿಡಿಯೋದಲ್ಲಿ ಇರುತ್ತೆ ನೋಡಿ. ಅಂಡ್ ಸರ್ ಅಡ್ರೆಸ್ ಹೇಳೋದಾದ್ರೆ? ಸರ್ ಇದು ಬಂದು ನಾಗರಬಾವಿ ಸರ್ಕಲ್ ಇಂದ ನಮ್ಮೂರ ಸರ್, ನಾಗರಬಾವಿ ವಿಲೇಜ್ ನಿಯರ್ ಬೈ ವಿಜಯನಗರ ನರ್ಸಿಂಗ್ ಕಾಲೇಜು, ನೆಕ್ಸ್ಟ್ ಕಾರ್ ಯೂನಿಟ್ 1. ಓಕೆ. ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಆರಾಮಾಗಿ ಬರ್ಬೋದು. ಕನ್ಫ್ಯೂಸ್ ಆದರೆ ಕಸ್ಟಮರ್ ಹಾಯ್ ಅಂತ ಕಳಿಸಿದ್ರೆ ಲೊಕೇಶನ್ ಕಳಿಸ್ತೀವಿ, ಸೀದಾ ನಮ್ಮ ಶೋರೂಮ್ ಹತ್ರ ಬರ್ಬೋದು. ಕೆಳಗಡೆ ನಂಬರ್ ಇರುತ್ತೆ, ಅವ್ರಿಗೆ ಹಾಯ್ ಅಂತ ಮಾಡಿ, ಇಲ್ಲಾಂದ್ರೆ ಕಾಲ್ ಮಾಡಿ, ಅವ್ರು ಹೇಳ್ತಾರೆ. ಅಂಡ್ ಲೋನ್ ಸರ್? ಸರ್ ಅಬೌವ್ 10 ಮೇಲೆ ಸಿವಿಲ್ ಚೆನ್ನಾಗಿದ್ರೆ 80%ವರೆಗೂ ಲೋನ್ ಮಾಡಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಇಲ್ಲೇ ಇರಲಿ, ಸಿವಿಲ್ ಚೆನ್ನಾಗಿದ್ರೆ ಖಂಡಿತ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ. ಸೊ ವಿಡಿಯೋ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಇವಾಗ? ಸರ್ ಇವಾಗ ಪ್ರೆಸೆಂಟ್ 90 ಮೇಲೆ ಇದಾವೆ ಸರ್. 90 ಮೇಲೆ ಇದೆ, 90 ಮೇಲೆ ಇದಾವೆ. ಯಾವ ಕಸ್ಟಮರ್ಗೆ ಯಾವ ಗಾಡಿ ಬೇಕೋ ಪ್ರತಿಯೊಂದು ಗಾಡಿನೂ ಎಲ್ಲ ಥರದ ಗಾಡಿನೂ ಇದಾವೆ. ಇಲ್ಲದೆ ಹೋದ್ರೆ ಬೈ ಚಾನ್ಸು ತರಿಸ್ಕೊಡೋ ಚಾನ್ಸಸ್ಸು ನಮ್ಮಲ್ಲಿದೆ ಸರ್. ಸರ್ ನೆಕ್ಸ್ಟ್ ಗಾಡಿ ಯೆಲ್ಲೋ ಬೋರ್ಡ್ ಇರೋದು, ಯಾರು ಕಮ್ಮಿ ಪ್ರೈಸು, ತುಂಬ ಕಮ್ಮಿ ಪ್ರೈಸಲ್ಲಿ ನೋಡೋರಿಗೆ ಒಂದು ಬೆಸ್ಟ್ ಗಾಡಿ ಸರ್. ಇದೆಲ್ಲ ಹೆಡ್ಲೈಟ್ ಎಲ್ಲ ಚೇಂಜ್ ಮಾಡಿದಾರಲ್ವಾ ಸರ್? ಗಾಡಿ ತುಂಬ ಚೆನ್ನಾಗಿದೆ. ಹಾಂ. ಮಾಡಲು ಬಂದು 2011 ಸಿಂಗಲ್ ಓನರ್ ಗಾಡಿ. ಓಡಿರೋದು ಸರ್? ಓಡಿರೋದು ಯೆಲ್ಲೋ ಬೋರ್ಡ್ ಅಂದಮೇಲೆ ಓಡಿರ್ತದೆ. ಹೌದು. ಗಾಡಿ ಇಂಜಿನ್ ವೈಸ್ ನೋಡಿದ್ರೆ ಗಾಡಿ ತುಂಬ ಚೆನ್ನಾಗಿದೆ ಸರ್. ಒರಿಜಿನಾಲಿಟಿ ಇದೆ ಗಾಡಿ. ಯಾರೋ ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಗಾಡಿ. ನೆನ್ನೆ ರಾತ್ರಿ ಅಷ್ಟೇ ಬಂತು ಸರ್. ಇದು ಬಂದು ಬರೀ 60,000 ರೂಪಾಯಿ ಕೊಡೋಣ ಸರ್. 60,000ಕ್ಕೆ? ಬರೀ 60,000 ರೂಪಾಯಿಗೆ 11 ಮಾಡಲು ಸಿಂಗಲ್ ಓನರ್ ಗಾಡಿ, ಆಸ್ ಇಟ್ ಈಸ್ ಕಂಡೀಷನ್. ಇನ್ಶೂರೆನ್ಸ್ ಇಲ್ಲ, ಆಸ್ ಇಟ್ ಈಸ್ ಕಂಡೀಷನಲ್ಲಿ ಬಂದು 60,000 ರೂಪಾಯಿ ಮಾಡಿಕೊಡೋಣ. ನೋಡಿ, ಯಾರು ಎಲ್ಲೋ ಬೋರ್ಡ್ ಓಡಿಸ್ತಿರೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ಟೈರ್ ಕಂಡು ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. 60,000 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹೌದು, 60,000ಕ್ಕೆ ನಿಮ್ಗೆ ಹೇಳಿ ಮಾಡಿಸಿರೋ ಗಾಡಿ ಅಂತ ಹೇಳ್ತೀನಿ. ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಿದೆ, ಬಂದ್ಬಿಟ್ಟು ಮಾತಾಡಿ. ಇನ್ನೊಂದು ಇಂಡಿಕಾನೇ ಇರೋದು, ಎಲ್ಲೋ ಬೋರ್ಡ್ ಗಾಡಿನೇ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ಪ್ರೈಸ್ ಕೊಡಬೇಕಾಗುತ್ತೆ ಇದಕ್ಕೆ. ಅಂಡ್ ಟೈರ್ ಕಂಡೀಷನ್ ನೋಡ್ಬೋದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಟೈರು ಮತ್ತೆ ಓಡಿರೋದೇ ಮೇನ್ ಇಂಪಾರ್ಟೆಂಟ್ ಆಗಿರೋದು ಇದರಲ್ಲಿ. ಸರ್ ಓಡಿರೋದು ಎಷ್ಟಾಗಿರುತ್ತೆ? 1 ಲಕ್ಷ ಮೇಲೆ ಸರ್. ಇದು 1 ಲಕ್ಷ ಚಿಲ್ಲರೆ ಓಡಿದೆ ಸರ್. ಎಲ್ಲೋ ಬೋರ್ಡ್. ಇಂಜಿನ್ ಕಂಡೀಷನ್ ಯಾವ ತರ ಇದೆ? ಗಾಡಿ ಚೆನ್ನಾಗಿದೆ, ಇಂಜಿನ್ ಕಂಡೀಷನ್ ಚೆನ್ನಾಗಿದೆ. ಮಾಡಲು ಬಂದು 15 ಸಿಂಗಲ್ ಓನರ್. ಓಕೆ. 15 ಮಾಡಲು ಸಿಂಗಲ್ ಓನರ್. ಇದು ಕೂಡ ಏನಿಲ್ಲ ಸರ್, ಟೂ ವೀಲರ್ ಬಜೆಟ್ ಸರ್. ಸರ್ 1 ಲಕ್ಷ ಕೊಟ್ಬಿಡೋಣ. 1 ಲಕ್ಷಕ್ಕೆ? 1 ಲಕ್ಷ ಕೊಟ್ಬಿಡೋಣ. ಓಕೆ ಸರ್ 2019 ಮಾಡಲು. ಓಕೆ. ಸ್ವಿಫ್ಟ್ VXI
ಸಿಲ್ವರ್ ಕಲರ್ ಸಿಂಗಲ್ ಓನರ್ ಓಕೆ K51 ಪಾಸಿಂಗ್ ಎಲೆಕ್ಟ್ರಾನಿಕ್ ಸಿಟಿ ಸರ್. VX ಪೆಟ್ರೋಲ್ ಆಗಿರುತ್ತೆ. ಮಿಡ್ ಗಾಡಿ ತುಂಬಾ ಚೆನ್ನಾಗಿದೆ. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ಓಕೆ ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೆಹಿಕಲ್ ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ ಸರ್. ಹೌದು, ಎರಡು ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಓಕೆ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 5,85,000 ರೂಪಾಯಿ ಫೈನಲ್ ಆಗುತ್ತೆ ಸರ್. 5,85,000 ಕೊಟ್ಬಿಡ್ತೀವಿ ಸರ್. 5,85,000 ಇದ್ರ ಮೇಲೆ ಲೋನ್ ಆಗುತ್ತೆ, ಕಣ್ಮುಚ್ಕೊಂಡು ಲೋನ್ ಆಗುತ್ತೆ. 19 ಮಾಡಲು 0 RF ಸರ್. ತಗೊಂಡೋಗಿ ಓಡಿಸೋದಷ್ಟೇ, ಏನೂ ಕೆಲಸ ಇಲ್ಲ. ಗಾಡಿ ತುಂಬಾ ನೀಟ್ ಆಗಿದೆ. ಗಾಡಿ ಪೆಟ್ರೋಲ್ ವೆಹಿಕಲ್ ತುಂಬಾ ನೀಟ್ ಇರವೆ ಗಾಡಿ. 2019 ಮಾಡಲು VXI ಸಿಂಗಲ್ ಓನರ್. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇನ್ನೂ ಖರ್ಚಿಲ್ಲ, ತಗೊಳ್ಳೋದಷ್ಟೇ, ಓಡಿಸೋದಷ್ಟೇ. ನೆಕ್ಸ್ಟ್ ಅಮೇಜ್ ಹೋಗೋಣ ಸರ್. ಹೋಂಡಾ ಅಮೇಜ್ ಸರ್, 2014 ಮಾಡಲ್. ಓಕೆ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಓಕೆ ಗಾಡಿ ತುಂಬಾನೇ ನೀಟ್ ಆಗಿದೆ ಸರ್. ಟೈರ್ ಬಂದು 90% ಇದೆ. ಹೌದು, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನೋಡಿ ಹೇಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಅಂಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು. ಟಚ್ ಸ್ಕ್ರೀನ್ ಪೈನರ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. 3,000 ಓಡಿದೆ ಗಾಡಿ. ಇಂಟೀರಿಯರ್ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಪೈನರ್ ಸಿಸ್ಟಮ್ ಹಾಕಿದ್ದಾರೆ. ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ ನಿಮಗೆ. ಅಂಡ್ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಟೈರ್ ಕಂಡೀಷನ್ ಕಿಲೋಮೀಟರ್ ಬಂದು 83,000 ಇದೆ. ಹೌದು, ಅದು ಶೋರೂಮ್ ಟ್ರ್ಯಾಕ್ ಇದೆ, ಚೆಕ್ ಮಾಡ್ಕೊಬಹುದು. ಗಾಡಿ ತುಂಬಾ ಚೆನ್ನಾಗಿದೆ. ಅಂಡ್ ಇದಕ್ಕೆ ಒಂದು ನೀವು ಕೊಟೇಶನ್ ಪ್ರೈಸ್ ಹೇಳ್ತಿರೋದು ಸರ್, ಇದು 3,65,000 ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ ಸರ್. 3,65,000. 2014 ಮಾಡಲ್ ನಿಮಗೆ ಬಜಾರ್ ಎಲ್ಲೂ ಸಿಗಲ್ಲ ಆ ರೇಟಿಗೆ. 3,65,000 ಒಂದು ಎಕ್ಸಲೆಂಟ್ ಕಂಡೀಷನ್ ಗಾಡಿ ಆಗಿದೆ ನೋಡಿ. ಹೌದು, 0 RF ತುಂಬಾ ನೀಟ್ ಆಗಿರೋದು. ಇದು ಎಲೆಕ್ಟ್ರಾನಿಕ್ ಸಿಟಿ ಪಾಸಿಂಗ್ K51. ಅಂಡ್ ಇದ್ರ ಮೇಲೆ ಒರಿಜಿನಲ್ ಬೆಂಗಳೂರು ಗಾಡಿ. ಹೌದು, ಬಿಹಾರ, ಕೋಲ್ಕತ್ತಾ, ಹರಿಯಾಣ, ಡೆಲ್ಲಿ ಏನೂ ಅಲ್ಲ. ಒರಿಜಿನಲ್ ಬ್ಯಾಂಗ್ಳೂರ್ ಗಾಡಿ. ತುಂಬಾ ನೀಟ್ ಆಗಿದೆ, ಚೆನ್ನಾಗಿದೆ. ಅಂಡ್ ಇದಕ್ಕೆ ಲೋನ್ ಹೋಗ್ಬೇಕಾದ್ರೆ ಎಷ್ಟು ಲೋನ್ ಆಗುತ್ತೆ ಸರ್? ಇದೊಂದು ನಿಮ್ಗೆ ಒಂದು 2.5 ಲಕ್ಷ ಲೋನ್ ಮಾಡ್ಬೋದು. 2.5 ಲಕ್ಷ ಲೋನ್ ಆಗುತ್ತೆ. ಮಾಡ್ಬೋದು. ಹಂಗೆ ಸರ್ ಇನ್ನೊಂದು ಬ್ರೀಜಾ ಸರ್. ಬ್ರೀಜಾ ಇರೋದು 2016 ಮಾಡಲ್ ಸರ್. VDI ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಟೈರ್ ಒಂದು 30% ಇದೆ. ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಇರುತ್ತೆ. ಓಕೆ, ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಟಾಪ್ ಎಂಡ್ ಫೀಚರ್ಸ್ ಏನೇನು ಬರುತ್ತೆ ಎಲ್ಲ ಚೆನ್ನಾಗಿದೆ ಬರುತ್ತೆ. ನಿಮಗೆ ಓಡಿರೋದು ಎಷ್ಟಾಗಿರುತ್ತೆ ಸರ್? ಕಿಲೋಮೀಟರ್ ಟ್ರ್ಯಾಕ್ ಇಲ್ಲ. ಓಕೆ, ಹಾಗಾಗಿ ಕಿಲೋಮೀಟರ್ ನಾವೇನು ವ್ಯಾರಂಟಿ ಕೊಡಕ್ ಆಗಲ್ಲ. 82,000 ಅಂತ ಇದೆ. ಬಟ್ ಅದು ಟ್ರ್ಯಾಕ್ ಇಲ್ಲ ಬಿಡಿ ಸರ್. ಟ್ರ್ಯಾಕ್ ಇಲ್ವಾ? ನಾವು ಅದನ್ನ ಹೇಳೇ ಕೊಡ್ಬೇಕು ಕಸ್ಟಮರ್ಗೆ. ಕಿಲೋಮೀಟರ್ ಟ್ರ್ಯಾಕ್ ಇಲ್ಲ, ಬಟ್ ಗಾಡಿ ನಿಮ್ಗೆ ಕಡಿಮೆ ಆಗುತ್ತೆ. 6,35,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಇನ್ನೊಂದ್ ಸ್ವಲ್ಪ ಫೈನಲ್ ಹೇಳ್ಬಿಡಿ ಸರ್. 6,30 ಮಾಡ್ಬೋದು ಸರ್. 2016 ಮಾಡಲ್ 6,30 ಕಸ್ಟಮರ್ ಕೊಟ್ಬಿಡ್ತಾರೆ ಬಜಾರಲ್ಲಿ. ಸ್ವಿಫ್ಟಿಗೆ ಸಿಗಲ್ಲ ಆ ರೇಟಿಗೆ ನಿಮ್ಗೆ. ಹೌದೌದು. ಬಟ್ ಗಾಡಿ ಇಂಜಿನ್ ಎಲ್ಲ ಓಕೆ ಇದೆ, ಚೆನ್ನಾಗಿದೆ, ತಗೊಂಡೋಗ್ಬೋದು. ನೀಟ್ ಗಾಡಿ. ಓಕೆ, ಹಂಗೆ ಸರ್ ಇವಾಗ ಆಲ್ಮೋಸ್ಟ್ ಹೋಂಡಾದಲ್ಲಿ ತೋರಿಸ್ರಿ, ಮಾರುತಿದಲ್ಲಿ ತೋರಿಸ್ರಿ. ನೆಕ್ಸ್ಟ್ ಫೋರ್ಡ್ ಅಲ್ಲಿ ತಗೊಳ್ಳಿ ಒಂದು. ಹೇಳಿ. 2015 ಮಾಡಲ್ ಸೆಕೆಂಡ್ ಓನರ್. 54 ಪಾಸಿಂಗ್ ಆಗಿರುತ್ತೆ. ಹೌದೌದು, 54. ಮ್ಯಾಗ್ವಿಲ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ. ಇದು ಗಾಡಿ 0 RF, ವೈಟ್ ಕಲರ್. ಒಳ್ಳೆ ಲೆದರ್ ಸೀಟ್ಸ್ ಇದೆ ನೋಡಿ ಒಳಗಡೆ. ತುಂಬಾ ನೀಟ್ ಆಗಿದೆ ಗಾಡಿ. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ವೆಲ್ ಮೇಂಟೈನ್ ತುಂಬಾ ಚೆನ್ನಾಗಿದೆ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿದ್ ಬಂದಿದ್ದು 98,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಕಸ್ಟಮರ್ ಫೈನಲ್ ಆಗಿ ಬಂದು ನಿಮ್ಗೆ 4,90 ಕೊಟ್ಬಿಡ್ತಾರೆ ಸರ್. 4,90,000. ಹೌದೌದು. ಓಕೆ, ಸೊ ಲೋನು ಆಗುತ್ತಲ್ವಾ ಸರ್ ಇದ್ರ ಮೇಲೆ? ಹೌದೌದು, ಆಗುತ್ತೆ. ಹಾಗೆ ಇನ್ನೊಂದು ಹೋಂಡಾ ಸಿಟಿ ರೆಡ್ ಕಲರ್. ಸೊ ವೈಟ್ ಕಲರ್ ಒಂದು ತೋರಿಸಿದೀವಿ ನಿಮ್ಗೆ. ರೆಡ್ ಕಲರ್ ಅಮೇಜ್ ಸರ್. ಹೋಂಡಾ ಅಮೇಜ್. ಇದು ಹೋಂಡಾ ಸಿಟಿ. ಎಕ್ಸಲೆಂಟ್ ಕಂಡೀಷನ್ ಗಾಡಿ, ತುಂಬಾ ಚೆನ್ನಾಗಿದೆ. ಈ ಗಾಡಿ ನಿಮ್ಗೆ ಫೈನಲ್ ಆಗಿ ಕಸ್ಟಮರ್ ಗಾಡಿ ಇದು. ಓಕೆ, ಈ ಗಾಡಿ ಅವ್ರು ಫೈನಲ್ ಆಗಿ ಒಂದು 3,55,000 ಕೊಟ್ಬಿಡ್ತಾರೆ ಸರ್. ಓಕೆ, 3,55,000. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್, 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ನೋಡ್ಬೋದು. ಅಂಡ್ ಓಡಿರೋದು ಅಪ್ರಾಕ್ಸ್ ಎಷ್ಟಾಗಿರುತ್ತೆ ಸರ್? ಇದು ಜೇನ್ ಮೀಟರ್ ಇದೆ ಸರ್. 87,000 ಅಷ್ಟೇ ಓಡಿದಾಗ. ಸೊ ರೇಟು ಹೇಳಿದ್ದಾರೆ, ಬಂದ್ಬಿಟ್ಟು ಮಾತಾಡಿ. ಅಂಡ್ ರೆಡ್ ಕಲರ್ ನಿಮಗೆ ಹೋಂಡಾದಲ್ಲಿ 2 ಕಲರಿಂಗ್ ಇದೆ. ವೈಟು ಬೇಕಂದ್ರೆ ವೈಟು, ರೆಡ್ ಕಲರು, ಬಟ್ ಬ್ರ್ಯಾಂಡ್ ಬೇರೆ ಬೇರೆ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ? ನೆಕ್ಸ್ಟ್ i10 ಸರ್, ಆಟೋಮೆಟಿಕ್. ಓಕೆ, ಬರೀ 37,000 ಓಡಿದೆ. 37,000. ಹೌದೌದು, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಆಟೋಮೆಟಿಕ್ ಗಾಡಿ. ಯಾರು ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ರೆ ಈ ಗಾಡಿನ ತಗೊಳ್ಬಹುದು. ಅಂಡ್ ಸಿಟಿಲಿ ಆಟೋಮೆಟಿಕ್ ಗಾಡಿ ಹುಡುಕೋರ್ಗೆ ಮತ್ತೆ ಲೇಡೀಸ್ ತುಂಬಾ ಜನ ಹುಡುಕ್ತಾರೆ ಆಟೋಮೆಟಿಕ್. ಬಟ್ ಅದು ಮೈಲೇಜ್ ಇಷ್ಟವಾದ ಕಲರು ಇದು. ಹೌದು, ಮೈಲೇಜ್ ಏನಿದೆ ಸರ್ ಇದು? ಇದು ನಿಮಗೆ ಮೈಲೇಜ್ ಮಾಮೂಲಿ 15 ಇದ್ದೇ ಇರುತ್ತೆ. ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. 37,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ನೋಡ್ಕೊಬಹುದು ಸರ್. ಓಕೆ, ಯಾರು ಸಿಟಿಲಿ ಓಡಿಸೋರ್ಗೆ ಒಂದು ಖಂಡಿತ ನೋಡಬಹುದು. i10 ಅಂತ ಬರುತ್ತೆ. ನಾವು ಇದನ್ನ ನಿಮ್ಗೆ ಭರವಸೆಯಿಂದ ಕೊಡ್ತೀವಿ ಸರ್. 37,000 ಓಡಿದೆ. ಕೆಲವರು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ನೋಡ್ತಾರೆ ರೇಟ್ ಜಾಸ್ತಿ ಏನ್ ಸಾರ್ ಆಗಿ ಅಂತಾರೆ. ಈ ಉದ್ದೇಶಕ್ಕೋಸ್ಕರ ಸರ್.
ಈಗ ಚೆನ್ನಾಗಿರೋ ಗಾಡಿ ಕೊಡ್ತಿದ್ದೀವಿ. ಓಕೆ ಕೆಲವು ಗಾಡಿ ನಾವು ಹೇಳ್ಬಿಡ್ತೀವಿ ಹೀಗೆ ಕಡಿಮೆ ಸಿಗುತ್ತೆ ಅಂತ. ಗಾಡಿ ಯಾವ ಕ್ವಾಲಿಟಿ ಜಾಸ್ತಿ ಇರುತ್ತೆ ರೇಟ್ ಕೊಡ್ಲೇಬೇಕಾಗುತ್ತೆ. ಕಸ್ಟಮರ್ ಕೊಡ್ಬೇಕಾದ್ರೆ ಕಡಿಮೆಗೆ ಯಾರು ಕೊಡಲ್ಲ. ಈಗ ನನ್ನ ಮನೇಲಿ ಗಾಡಿ ಇದ್ರೆ ನಾನು ಕಡಿಮೆ ಕೊಡ್ತೀನಿ, ಒಳ್ಳೆ ಕ್ವಾಲಿಟಿ ಚಾನ್ಸೇ ಇಲ್ಲ ಸರ್. ಖಂಡಿತ ತಗೊಳ್ಬೋದು, ತುಂಬಾ ಚೆನ್ನಾಗಿದೆ, ವ್ಯಾರಂಟಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಬಂದು ನೋಡಿ ನೀವು ಒಂದ್ಸರಿ ಟ್ರ್ಯಾಕ್ ಚೆಕ್ ಮಾಡ್ಕೊಳ್ಳಿ ಸರ್. ಅದನ್ನ ಟ್ರ್ಯಾಕ್ ಕಸ್ಟಮರ್ ಚೆಕ್ ಮಾಡ್ಕೊಂಡೇ ತಗೊಳ್ಬಹುದು, ತೊಂದ್ರೆ ಇಲ್ಲ. ಹಂಗೆ ಸರ್ ಇನ್ನೊಂದು ಸ್ವಿಫ್ಟ್ ಇರೋದು VXI ಮಾಡೆಲ್ ಆಗಿರುತ್ತೆ. ಇದು 4th ಓನರ್ ಸರ್, 2008 4th ಓನರ್. ಪ್ರೈಸ್ ಆ ತರ ಕೊಡ್ತೀರಾ ಸರ್? ಇದು ಕಸ್ಟಮರ್ ಗಾಡಿ, ಅವ್ರಿಗೆ 2 lakhs ಎಕ್ಸ್ಪೆಕ್ಟೇಷನ್ ಇದೆ ಸರ್. 2 lakhs ಫೈನಲ್ ಬಂದ್ರೆ ಎಷ್ಟಾಗುತ್ತೆ? ಒಂದು 10,000 ಕಡಿಮೆ ಆಗ್ಬೋದು ಸರ್. 1,90,000ಕ್ಕೆ. ಬಟ್ ಒಂದೇ ಒಂದು ರೀಸನ್ 4th ಓನರ್ ಆಗಿರುತ್ತೆ ಗಾಡಿ. ಒರಿಜಿನಲ್ ಬಾಡಿ ಲೈನ್ ಮಾತ್ರ, ಆಕ್ಸಿಡೆಂಟ್ ಇನ್ಸಿಡೆಂಟ್ ಏನಿಲ್ಲ. ಓಕೆ ಇಂಟೀರಿಯರ್ ಓನರ್ ಒಂದೇ ಮೈನಸ್ ಸರ್, 4th ಓನರ್. ಓಕೆ ಯಾರು 4th ಓನರ್ ಬೇಕು. ಇಂಜಿನ್ ಎಲ್ಲ ಕಂಡೀಷನ್ ಆಗಿದೆಯಲ್ಲ ಸರ್? ಮಸ್ತ್ ಗಾಡಿ, ಒರಿಜಿನಲ್ ಬಾಡಿ ಲೈನು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನಾಮಧೇಯ ಮಾತ್ರ 4,000. ಅದೊಂದೇ ನೆಗೆಟಿವ್ ಪಾಯಿಂಟ್ ಆಗಿರುತ್ತೆ. ಇದೆಲ್ಲ ವಾಶ್ ಎಲ್ಲ ಒರಿಜಿನಲ್ ಬೋಲು ಗೀಲು ಸೀಟ್ ಎಲ್ಲ ಒರಿಜಿನಲ್ ಆಗಿದೆ ಸರ್. ಓಕೆ ಯಾರಾದ್ರೂ ಇಷ್ಟಪಡೋ ಆ ರೇಟ್ ಬಡ್ಜೆಟ್ ಅಲ್ಲಿ ಹುಡುಕ್ತಾರಲ್ವಾ. ಎಸ್ ಇನ್ನೊಂದು ಸ್ವಿಫ್ಟ್ ಇರೋದು 2015 ಮಾಡಲ್. ಓಕೆ ಗಾಡಿ ತುಂಬಾನೇ ಚೆನ್ನಾಗಿದೆ. ಓಕೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು VXI ಮಾಡೆಲ್ ಆಗಿರುತ್ತೆ. ಸಿಂಗಲ್ ಓನರ್ ಸೆಕೆಂಡ್ ಓನರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಸೊ 4th ಓನರ್ ನೋಡಿದ್ರೆ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. VXI ಮಾಡಲು AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ ಎಲ್ಲ ಬರೋದಿಲ್ಲ ನಿಮಗೆ. ಎಲ್ಲ ಕಂಪ್ನಿ ಫಿಟೆಡ್ ಆಗಿರುತ್ತೆ. ಲೆದರ್ ಆಫ್ಟರ್ ಮಾರ್ಕೆಟ್ ಹಾಕಿದಾರಲ್ವಾ ಸರ್? ಹೌದೌದು ನೋಡ್ಬೋದು. ಇದು ಕಿಲೋಮೀಟರ್ ಬಂದು 1,60,000 ಚಿಲ್ಲರೆ ಇದೆ. ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 4,35,000 ಕಸ್ಟಮರ್ ಕೊಟ್ಬಿಡ್ತಾರೆ. 4,35,000. ಹೌದೌದು ಕೊಟ್ಬಿಡ್ತಾರೆ. ಸೊ ಹೆಚ್ಚು ಕಮ್ಮಿ ಆಗುತ್ತೆ ಬಂದ್ರೆ ಮಾತಾಡಬಹುದು. ಇಲ್ಲ ಫೈನಲ್ ರೇಟು. ಒಳ್ಳೆ ನೀವು ಲೋ ಮೈಲೇಜ್ ಗಾಡಿ ಇದ್ರೆ ಬಜಾರ್ 5 ಲಕ್ಷ ಹೇಳ್ತಾರೆ ಸರ್. ಇದು ಮೈಲೇಜ್ ಜಾಸ್ತಿ ಓಡಿರೋದ್ರಿಂದ ನಿಮಗೆ 4,35,000 ಕೊಡ್ತಾರೆ. ಇದ್ರಲ್ಲಿ ಯಾವ್ದು ಮುಚ್ಚುಮರೆ ಇಲ್ಲ ಸರ್. ಓಕೆ ಏನಿದೆ ಆ ಕಂಡೀಷನ್ ನಾವು ಗಾಡಿ ಕೊಡ್ತಾ ಇದ್ದೀವಿ. ಅದು ಸಿಂಗಲ್ ಓನರ್ ಗಾಡಿ ಬೇರೆ. ಹೌದು ಖಂಡಿತವಾಗಿ. ಸೊ ನೆಕ್ಸ್ಟ್ ಇನ್ನೊಂದು ಸೆಲೆರಿಯೋ ಇರೋದು 18 ಮಾಡಲ್ ಸರ್. ಇದು ಓಕೆ 1 ಲಕ್ಷ ಓಡಿದೆ, ಮ್ಯಾನ್ಯುಯಲ್. ಏನಿದೆ ಒರಿಜಿನಲ್ ಗಾಡಿ, ಕಸ್ಟಮರ್ದು ಯಥಾಸ್ಥಿತಿಯಲ್ಲಿ ಇದೆ ನೋಡಿ ಸರ್. ಹೌದು ಇದ್ರಲ್ಲಿ ಏನು ಬದಲಾವಣೆಗಳಿಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಆ ಕಡೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಬಂದೇ ಬರುತ್ತೆ. ಹೌದು. ಸೊ ಬೇಕಂದ್ರೆ ನೀವು ಮಾಡಿಸ್ಕೋಬಹುದು, ಅದನ್ನು ಇವರೇ ಮಾಡ್ಕೊಡ್ತಾರೆ. ಬೇಕಂದ್ರೆ ಎಕ್ಸ್ಟ್ರಾ ನೀವು ಪೇ ಮಾಡಿದ್ರೆ. ಇಂಟೀರಿಯರ್ ನೋಡಬಹುದು, AC, ಪವರ್ ಶೇರಿಂಗು. 18 ಮಾಡಲ್ ಸರ್. 3,90,000 ಕಸ್ಟಮರ್ ಕೊಡ್ತಾರೆ. 3,90,000. ಹೌದು. ಓಕೆ ಒಂದ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಓಡಿರೋದು ಎಷ್ಟಾಗುತ್ತೆ ಸರ್? 1 ಲಕ್ಷ ಓಡಿದೆ ಗಾಡಿ. 1 ಲಕ್ಷ. ಓಕೆ ಎಸ್ ನೆಕ್ಸ್ಟ್ ಇರೋದು ಸರ್ I20 ಹೇಳಿ. I20 2009 ಆಸ್ಟಾ ಸರ್. AC ಪವರ್ ಸ್ಟೀರಿಂಗ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ ನಿಮಗೆ. ಗಾಡಿ ತುಂಬಾ ಚೆನ್ನಾಗಿದೆ. ಕಿಲೋಮೀಟರ್ 68 ಅಲ್ಲ ಅವ್ರು ಹೇಳಿದ್ದು? 86,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನೋಡಬಹುದು ಇಂಟೀರಿಯರ್ ವೆಲ್ ಮೇಂಟೈನ್ಡ್ ಆಗಿದೆ ನಿಮಗೆ. ಗಾಡಿ ತುಂಬಾ ಚೆನ್ನಾಗಿದೆ. ನಿಮಗೆ ಆಸ್ಟಾ ಇದು ಲೆದರ್ ಬರೋದಿಲ್ಲ, ಫ್ಯಾಬ್ರಿಕ್ ಬರುತ್ತೆ. ಇದು ಫೈನಲ್ ಬಂದು ನಿಮಗೆ 2,65,000ಕ್ಕೆ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2,65,000. ಒಳ್ಳೆ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 86,000 ಓಡಿರೋದು, ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಚೆಕ್ ಮಾಡ್ಕೊಬಹುದು. ಓಕೆ ಸೆಕೆಂಡ್ ಓನರ್. ಸೂಪರ್ ಗಾಡಿ 86,000 ಇದು ರೆಕಾರ್ಡೆಡ್ ಆಗಿರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ. ಏನ್ ಕೊಡ್ತಾ ಇದೀನಿ ಎಲ್ಲ ರೆಕಾರ್ಡ್ ಗಾಡಿನೇ ಕೊಡ್ತಾ ಇರೋದು. ಅದು ಬಂದು I10. ಓಕೆ 42,000 ಓಡಿದೆ. 2009 ಮಾಡಲ್ ಸರ್. 2009 ಮಾಡಲ್. ಓಕೆ ಇದು ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. 41,000 ಓಡಿದೆ. ಚೆಕ್ ಮಾಡ್ಕೊಬಹುದು. ಮ್ಯಾಗ್ನಾ ಇದು. ಈ ಗಾಡಿ ಬಂದು ನಿಮ್ಗೆ ಫೈನಲ್ ಆಗಿ 2 ಲಕ್ಷ ರೂಪಾಯಿಗೆ ಕಸ್ಟಮರ್ ಕೊಟ್ಬಿಡ್ತಾರೆ. ಸೊ 2 ಲಕ್ಷಕ್ಕೆ ನಿಮಗೆ 2009 ಮಾಡಲ್. ಅದು ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. 42,000 ಓಡಿರೋದು, ಪಕ್ಕ ಶೋರೂಮ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್ ಆಗಿರುತ್ತೆ. ಹೌದೌದು. ಇದಿಲ್ಲ ಸಿಂಗಲ್ ಓನರ್. ಸಿಂಗಲ್ ಓನರ್ 2 ಲಕ್ಷಕ್ಕೆ ಸಿಗ್ತಿದ್ರೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಬಂದ್ಬಿಟ್ಟು ಮಾತಾಡಿ 1-2 ಸತಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲ ಒರಿಜಿನಾಲಿಟಿ ಇದೆ ಸರ್. ಇದ್ರಲ್ಲಿ ಯಾವ್ದು ಮುಚ್ಚುಮರೆ ಇಲ್ಲ. ಹೌದು. ಅವರು ಒಂದ್ಸಲಿ ಚೆಕ್ ಮಾಡ್ಕೊಂಡು. ಹೌದು. ನೆಕ್ಸ್ಟ್ ಗಾಡಿ ಇರೋದು ಎಸ್ಪ್ರೆಸ್ಸೋ. ಕಲರ್ ನೋಡ್ಬೋದು, ಕಲರ್ ಮಾತ್ರ ಕ್ಯಾಚಿ ಕಲರ್ ಆಗಿದೆ ಸರ್. ಇದು ಬಂದ್ಬಿಟ್ಟು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಯಲಹಂಕ ಅಲ್ಲ ಸರ್ ಇದು? ಹೌದು ಸರ್. 2019 ಮಾಡಲು. ಓಕೆ ಆಟೋಮೆಟಿಕ್ ಗಾಡಿ ಸರ್. ಇದು ಆಟೋಮೆಟಿಕ್ ಗಾಡಿ. 4 ಲಕ್ಷ ಕಸ್ಟಮರ್ ಕೊಟ್ಬಿಡ್ತಾರೆ. 4 ಲಕ್ಷಕ್ಕೆ. ಹೌದು. ಓಕೆ ಇಂಟೀರಿಯರ್ ನೋಡ್ಬೋದು ನಿಮಗೆ ವೆಲ್ ಮೇಂಟೈನ್ ಆಗಿರೋದು. AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ನಿಮಗೆ. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಒರಿಜಿನಾಲಿಟಿ ಯಾವ ಥರ ಇದೆ ಅದೇ ಥರ. ಸ್ವಿಫ್ಟ್ VXI ಸರ್. ಇದು 2018 ಮಾಡಲ್. ಓಕೆ ಗಾಡಿ ಚೆನ್ನಾಗಿದೆ. ಇದು ಜಯನಗರ ಪಾಸ್. 80 ಚಿಲ್ಲರೆ ಓಡಿದೆ. ಟೈರ್ ಕಂಡೀಷನ್ ನೋಡ್ಬೋದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಅಂಡ್ 5,45,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 5,45,000ಕ್ಕೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಯಾವ ವೇರಿಯಂಟ್ ಸರ್ ಇದು? VXI AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಓಕೆ 2 ಏರ್ ಬ್ಯಾಗ್ ಬರುತ್ತೆ. ಗಾಡಿ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿರೋದು. ಎಲ್ಲ ಯಾರು ಹೊಸ ಮಾಡಲ್ ನೋಡ್ತಿರೋದು, ಎರಡನೇ ಗಾಡಿ ತೋರಿಸ್ತಿರೋದು
5,45,000 ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಖಂಡಿತ ಸರ್ ಮಾಡ್ಬೋದು. ನೆಕ್ಸ್ಟ್ ಗಾಡಿ ಇನ್ನೊಂದು VXi SX4 ಇರೋದು ಸರ್. ಇದು 2011 ಮಾಡಲ್ ಸರ್. 2010 ಮಾಡಲ್. 2010 ಮಾಡಲ್ ಆಗಿರೋದು. ಇಂಟೀರಿಯರ್ ತೋರಿಸ್ತಿದ್ದೀನಿ, ವೆಲ್ ಮೇಂಟೈನ್ ಆಗಿರೋದು. AC ಪವರ್ ಇದು ಸ್ಟೇರಿಂಗ್. ಗಾಡಿ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಇದು ಗಾಡಿ ಬಂದು ಕಸ್ಟಮರ್ 2 ಲಕ್ಷ ಕೊಟ್ಬಿಡ್ತಾರೆ ಸರ್. 2 ಲಕ್ಷಕ್ಕೆ. ಹೌದು. ಸೊ ಎರಡನೇ ಗಾಡಿ SX 2 ಲಕ್ಷ ಕೊಡ್ತಿರೋದು ಸರ್. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಕೆ. ಆಕ್ಸಿಡೆಂಟ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಈ ಗಾಡಿ ಬಂದು 56,000 ಓಡಿದೆ. ಶೋರೂಮ್ ಟೈರ್ ಎಲ್ಲ ಇದೆ ಸರ್ ಗಾಡಿ. ಓಕೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಅಷ್ಟೇ ಓಡಿರೋದು, 56,000 ಓಡಿದೆ. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕಸ್ಟಮರ್ 2 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ ಸರ್. 2 ಲಕ್ಷಕ್ಕೆ. 2 ಲಕ್ಷ ಕೊಡ್ತಾರೆ. ಬರೀ 56,000 ಚಿಲ್ಲರೆ ಓಡಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಸೂಪರ್. ಮೈಲೇಜ್ ಚೆನ್ನಾಗಿ ಬರುತ್ತಲ್ಲ ಸರ್? ಬರುತ್ತೆ. ಡೀಸೆಲ್ ಗಾಡಿ ಅಲ್ವಾ, Diesel ವಾಟರ್ ಜೆಟ್ ಇಂಜನ್. ಓಕೆ. ಡೀಸೆಲ್ ಅಲ್ಲಿ ಏನಿದೆ ಅದೇ ಇಂಜನ್ ಇರೋದು. ಓಕೆ. ಹಾಗೆ 15 ಮಾಡಲು ಸ್ವಿಫ್ಟ್ ಸರ್. ಓಕೆ. ಆಸ್ಟಾ ಬಟನ್ ಸ್ಟಾರ್ಟ್, ಸೆಕೆಂಡ್ ಓನರ್. 5,25,000 ಕಸ್ಟಮರ್ ಕೊಟ್ಬಿಡ್ತಾರೆ. 5,25,000 ಇಂಟೀರಿಯರ್ ಕಸ್ಟಮರ್ ಗಾಡಿ. ಓಕೆ. ಡೀಸೆಲ್ ಗಾಡಿ 2015 ಆಸ್ಟಾ ಬಟನ್ ಸ್ಟಾರ್ಟ್. ಇದು 2008 ಮಾಡಲು. ಓಕೆ. ಬರೀ 31,000 ಓಡಿದೆ ಗಾಡಿ. ಬರೀ 31,000. ಎಫ್ಸಿ ಗಿಪ್ಸಿ ಎಲ್ಲ ಇದೆ. ರೆಕಾರ್ಡೆಡ್ ಇದೆಯಾ ಸರ್? ರೆಕಾರ್ಡೆಡ್ 31,000 ಓಡಿದೆ. ಕಸ್ಟಮರ್ ಗಾಡಿ ಇದು. ಸ್ವಲ್ಪ ನೋಡಬಹುದು ಒರಿಜಿನಾಲಿಟಿ ಯಾವ ತರ ಇದೆ, ಅದನ್ನ ಬೇಕಂದ್ರೆ ಮಾಡಿಸ್ಕೊಡ್ತಾರೆ ನಿಮ್ಗೆ. ಹೌದು. ಬರೀ 31,000. ಯಾರು ಹುಡುಕ್ತಿರೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ ಸರ್. ಪ್ರೈಸ್ ಗೆ ಹೋಗೋದಾದ್ರೆ ಏನಿದೆ ಸರ್ ಇದು? ಫೈನಲ್ 1,40,000 ಕೊಟ್ಬಿಡ್ತಾರೆ ಸರ್. 1,40,000 ಕೊಟ್ಬಿಡ್ತಾರೆ ಸರ್. ಎಲ್ಲ ರೆಡಿ ಮಾಡ್ಕೊಡಕ್ಕೆ, ಏನ್ ಸರ್? ಎಲ್ಲ ರೆಡಿ ಮಾಡ್ಕೊಡಕ್ಕೆ ಅದೆಲ್ಲ ಕೊಟ್ರೆ ಎಕ್ಸ್ಟ್ರಾ ಚಾರ್ಜ್ ಬೀಳುತ್ತೆ ಸರ್. ಎಕ್ಸ್ಟ್ರಾ ಚಾರ್ಜ್ 10,000 ಎಕ್ಸ್ಟ್ರಾ ಬರ್ಬೋದು. ಹೌದಾ? ಇನ್ನೊಂದು ಸರ್, ರೆಡ್ ಕಲರ್ Polo sir. ಡಿಮಾಂಡೆಡ್ ವೆಹಿಕಲ್. ಐಲೇನು, ಪೋಲೋ ಐಲೇನ್ 2013-14 ಮಾಡಲ್. ಓಕೆ. ಇದು 4,30,000 ಬೇಕಂತೆ ಕಸ್ಟಮರ್. 4,30,000. ಹೌದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಚೆನ್ನಾಗಿದೆ. ಯಾವ ಮಾಡಲ್ ಸರ್ ಇದು? 13-14. 13 and 14. 14 ಇರ್ಬೋದು, ಐ ಥಿಂಕ್ 14 ಮಾಡಲ್. ಓಡಿರೋದು 1 ಲಕ್ಷ ಚಿಲ್ಲರೆ ಇದೆ. ಓಕೆ. ಫೈನಲ್ ಆಗಿ ಅವರು 4,30,000 ಬೇಕಂತ ಹೇಳ್ತಾರೆ. ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ ಸರ್? ಹೆಚ್ಚು ಕಡಿಮೆ ಆಗುತ್ತೆ, ಮಾತುಕತೆ. ಹೆಚ್ಚು ಕಮ್ಮಿ ಆಗುತ್ತೆ. ಸಿಯಾಜ್ 2015 ಮಾಡಲ್ ZDI ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 5,60,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 5,60,000. ಪುಷ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಓಕೆ. 5,60,000 ಆಗುತ್ತೆ. 5,60,000 ಲೋನು ಆಗುತ್ತೆ ನಿಮಗೆ. ಸಿಯಾಜು ಟಾಪ್ ಅಂಡ್ ಮಾಡಲ್ ಆಗಿರುತ್ತೆ. ಬಂದ್ಬಿಟ್ಟು ಮಾತಾಡಿ, ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು 2011 ಮಾಡಲ್ ಸರ್. ಓಕೆ. ಡೀಸೆಲ್ ಗಾಡಿ. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಗಾಡಿ ಚೆನ್ನಾಗಿದೆ. ಈ ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ ಅವರು 3,15 ಲಕ್ಷ ಕೊಡ್ತಾರೆ ಸರ್. 3,25,000. 3,25 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2016 ಸರ್. ವಿಡಿಯೋ ಆಪ್ಷನಲ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಗ್ ವೀಲ್ ಇದೆ. 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಎಕ್ಸಲೆಂಟ್ ಕಂಡೀಷನ್ ಗಾಡಿ. ಗಾಡಿ ನೋಡಬಹುದು ಹೊರಗಡೆಯಿಂದಾನೆ. 1,03,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಇಂಟೀರಿಯರ್ ನೋಡಬಹುದು, ಔಟರ್ ಪಾರ್ಟ್ ನೋಡಬಹುದು. ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಯಾರು ಹುಡುಕ್ತಿರೋರಿಗೆ ಕಣ್ಮುಚ್ಕೊಂಡು ತಗೊಬಹುದು. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. 1,03,000 ಓಡಿದೆ. ಚೆಕ್ ಮಾಡ್ಕೊಬಹುದು. ಪ್ರೈಸ್ ಏನ್ ಈ ಹೇಳ್ತೀರಾ? ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ 7,15 ಲಕ್ಷಕ್ಕೆ ಕಸ್ಟಮರ್ ಕೊಡ್ತಾರೆ. ಅದ್ರ ಕಡಿಮೆ ಅಂತೂ ಕೊಡಲ್ಲ. 7,15 ಲಕ್ಷ. 7,25,000 ಬಂದ್ರೆ ಕೊಡ್ತಾರಂತ. ಅದ್ರ ಕಡಿಮೆ ನೆಗೋಷಿಯೇಟ್ ಮಾಡಿಸಿ ಸರ್. ಬಂದ್ರೆ ಕೊಡ್ತಾ ಇಲ್ಲ ಅವರು. 7 ಲಕ್ಷ 7,10,000 ಕೇಳಿದಾರೆ, ಕೊಟ್ಟಿಲ್ಲ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ.